ಫೈನ್ ಫೈನ್. ನಾನು ಪ್ರಭಾಕರ್ ಸರ್, ಒಂದು ಪ್ರಶ್ನೆ ಇತ್ತು ನಂದು. ನೋಡಿ ಸರ್, ಈಗ ಈ ಟ್ರಂಪ್ ಯಾವಾಗಲೂ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದ್ರಲ್ಲಿ ನಿಸ್ಸೀಮ. ಒಂದು ಸುಳ್ಳನ್ನು 10 ಬಾರಿ ಹೇಳಿ ಅದನ್ನೇ ನಿಜ ಮಾಡೋದು. ನೊಬೆಲ್ ಶಾಂತಿ ಪ್ರಶಸ್ತಿ ನನಗೆ ಬರಬೇಕಾಗಿತ್ತು, 7 ವಾರ ನಿಲ್ಲಿಸ್ಬಿಟ್ಟೆ, 8 ವಾರ ನಿಲ್ಲಿಸ್ಬಿಟ್ಟೆ, 9ನೇ ವಾರ ನಿಲ್ಲಿಸ್ಬಿಟ್ಟೆ, ಇದೆಲ್ಲ ಹೇಳ್ತಾನೆ ಈ ಮನುಷ್ಯ. ಒಂದು ಕಡೆ ಈ ವಾರ ಶುರು ಮಾಡಿದ್ಯಾರಪ್ಪ ಅಂತ ನಾವು ಕ್ವಶನ್ ಕೇಳಬೇಕಾಗಿತ್ತು. ಈತನೇ ವಾರ ಶುರು ಮಾಡಿ ಈತನೇ ನಿಲ್ಲಿಸಿ ನಾನು ನೊಬೆಲ್ ಕೊಡಬೇಕು ಅಂದರೆ ಹಾಸ್ಯಾಸ್ಪದ. ಅದೊಂದು ಕಡೆ ಇರಲಿ. ಇಲ್ಲಿ ನೋಡಿ ಸರ್, ಇನ್ ಎ ಕನ್ಫ್ಯೂಸಿಂಗ್ ಟ್ವಿಸ್ಟ್, US President Donald Trump announced a 10-day pause on plans to strike Iran's energy infrastructure, claiming that ceasefire talks are going very well. 10 ದಿನಗಳ ಪಾಸ್ ಕೊಡ್ತಾ ಇದ್ದೀನಿ, ಇರಾನ್ನ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆ ನಾನೀಗ ದಾಳಿ ಮಾಡೋಕ್ಕೆ ಹೋಗಲ್ಲ. 10 ದಿನಗಳ ವಿರಾಮ ಇರುತ್ತೆ, ಅಂದರೆ ಟಿಲ್ April 6 ಸರ್ ಇದು. ಸೊ ಅಲ್ಲಿಗೆ ನಾನು ಈ 48 ಗಂಟೆಗಳ ಮುಂಚೆ ಒಂದು ಮಾತು ಹೇಳಿದ್ದೆ ಸರ್, ಈ 5-day ವಾರ್ ಅಂತ ಏನು ಬರ್ತಾ ಇದೆ, ಅಮೆರಿಕದ ಕಡೆಯಿಂದ ಇನ್ನೂ ವಾರ ಆಗಲ್ಲ. ಅಮೆರಿಕ ಇನ್ನು ವಾರಿಗೆ ಹೆಜ್ಜೆ ಇಡಲ್ಲ. ಅಮೆರಿಕದ ಆಂತರಿಕವಾಗಿಯೂ ಕೂಡ ದೊಡ್ಡ ವಿರೋಧ ಇದೆ, ಜಾಗತಿಕವಾಗಿಯೂ ಅಮೆರಿಕದ ಮೇಲೆ ಪ್ರೆಷರ್ ಜಾಸ್ತಿ ಇದೆ. ಇಸ್ರೇಲ್ ಇರಾನ್ದಿದೆಯಲ್ಲ, ಅದು ಹಳೆಯ ವೈರಿಗಳು, ಲೈಕ್ ಇಂಡಿಯಾ ಪಾಕಿಸ್ತಾನ, ನಮ್ಮಲ್ಲಿ ಮೊದಲು ಅದು ಏನು ಜಗಳ ನಡೀತಾನೆ ಇರ್ತದೆ ಅಂತ ಹೇಳಿ. ಸೊ ಈ ವಿಚಾರದಲ್ಲಿ ಇನ್ನು ವಾರ್ ನಡೆಯಲ್ವಾ ಸರ್? ಟ್ರಂಪ್ ಆ ಎಂಡಿಗೆ ಬಂದಿರೋದು ನಿಜಾನಾ ಅಂತ ನಾವು ಹಾಗೆ ಅನ್ಕೋಬಾರ್ದು. ಯಾಕೆ ಅಂದ್ರೆ ಇದು ಇಸ್ರೇಲ್ ಯಾವಾಗಾದ್ರೂ ಕೂಡ ಕಳೆದ ಎಷ್ಟೋ ವರ್ಷದಿಂದ ನೀವು ಉದಾಹರಣೆ ನೋಡ್ಬೋದು, ಅದನ್ನ ವೆರಿಫೈ ಕೂಡ ಮಾಡಬಹುದು. ಇರಾನ್ ಯಾವ ಒಂದು ಸ್ಥಿತಿಗೆ ಬರುತ್ತೋ ಇನ್ ಟರ್ಮ್ಸ್ ಆಫ್ ಸ್ಟ್ರೆಂತ್, ಆವಾಗ ಇಸ್ರೇಲ್ ಅವ್ರಿಗೆ ಅಟ್ಯಾಕ್ ಮಾಡಕ್ ನೋಡ್ತಾರೆ. ಈಗ ನ್ಯೂಕ್ಲಿಯರ್ ಎನ್ರಿಚ್ ಫ್ಯೂಯಲ್ ಅಲ್ಲಿ ಇದೆ, ಅವ್ರು ಅದನ್ನ ವೆಪನ್ ಗ್ರೇಡ್ ಗೆ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನನ ದೊಡ್ಡದಾಗಿ ಮಾಡಿ ಈಗ ನಡಿಲೇಬೇಕು, ನಾವೀಗ ಹೋಗ್ತಾ ಇದ್ದೀವಿ, ಯು ಜಾಯಿನ್ ಅಸ್, ಲೆಟ್ ಅಸ್ ಡೂ ಇಟ್ ಜಾಯಿನ್ ಅಂತ ಹೇಳ್ಬಿಟ್ಟು ಟ್ರಂಪ್ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬಂದಿರೋದು ಈ ವಾರ್ನಲ್ಲಿ. ಈ ಟ್ರಂಪಿಗೆ ಸುಸ್ತಾದ ಹೌದು, ಅಮೆರಿಕ ದೃಷ್ಟಿಯಿಂದಾನೇ ಇದನ್ನ ಬೇರೆ ರೀತಿನಲ್ಲಿ ನೋಡ್ಬೇಕು, ಇಸ್ರೇಲ್ ದೃಷ್ಟಿ ಬೇರೆ ರೀತಿ ನೋಡ್ಬೇಕು. ಇರಾನ್ಗೆ ಸ್ಥಿತಿ ಯಾಕೆ ಓವರ್ ನೈಟ್ ಜಾಸ್ತಿ ಆಯ್ತು ಅಂದ್ರೆ, ಇವ್ರು ಪ್ರವೋಕ್ ಮಾಡದೆ ಇದ್ದಾಗ್ಲೂ, ನಮ್ಮ ಹತ್ರ ಇಲ್ಲ ಅಂತ ಹೇಳಿರೋವಾಗ್ಲೂ IAEA ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಕಮಿಷನ್ ಅವ್ರು ಕೂಡ, ಏಜೆನ್ಸಿ ಅವರು, ಇರೋದು ಇಲ್ಲ ಎನ್ರಿಚ್ ಯುರೇನಿಯಂ ವೆಪನ್ ಗ್ರೇಡ್ ಕನ್ವರ್ಟ್ ಮಾಡುವಂತಹದ್ದು ಅಂತಾನು ಗ್ಯಾರಂಟಿ ಇಲ್ಲ ಅಂತ ಹೇಳಿರುವಾಗ, ಈ ಅಮೆರಿಕ ಕೇವಲ ಒಂದು ಊಹೆ ಮಾಡ್ಕೊಂಡಿರೋದ್ರ ಮೇಲೆ ಒಂದು ರೀತಿ ಥ್ರೆಟ್ ಪರ್ಸೆಪ್ಷನ್ ಅಂತ ಅದನ್ನ ತಗೊಂಡು ಇಸ್ರೇಲ್ ಕಟ್ಟು ಅನ್ನೋ ಕಾರಣಕ್ಕೋಸ್ಕರ ನಟಾಂಜ್ ಮಿಸೈಲ್ ಸಿಟಿನಲ್ಲಿ, ನಟಾಂಜ್ ಪರಮಾಣು ಘಟಕದಲ್ಲಿ ಮೋಸ್ಟ್ಲಿ ಹಂಗಾದ್ರೆ ಟ್ರಂಪೇ ಒಳಗಡೆ ಹೋಗಿ ಬಂದ್ಬಿಟ್ಟಿರ್ಬೇಕು ಸರ್, ನೋಡ್ಬಿಟ್ಟೆ ಬಂದ್ಬಿಟ್ಟಿರ್ಬೇಕು. ಇದನ್ನ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಅವ್ರಿಗೂ ಗೊತ್ತಾಗ್ದಿರೋ ವಿಷಯನ ಟ್ರಂಪೇ ಯಾವುದೋ ಒಂದು ವಾಹನ ಬಳಸ್ಕೊಂಡು ಒಳಗಡೆ ಹೋಗ್ಬಿಟ್ಟಿದ್ರ ಅಂತ. ಇದೆಲ್ಲ ಒಂದು ಹ್ಯೂಮರ್ ಡೈಮೆನ್ಷನ್ ಅಷ್ಟೇ, ಕಾರ್ಟೂನ್ ವರ್ತ್, ಅದಕ್ಕಿಂತ ಜಾಸ್ತಿ ಬೆಲೆ ಇಲ್ಲ ಇದಕ್ಕೆ. ಈಗೇನು ಅಂದ್ರೆ ಮುಖ್ಯವಾಗಿ ಈಗ ಇರಾನ್ ಇನ್ನು ರಿಕವರಿ ಆಗಿ ಫೆಬ್ರವರಿ 27ನೇ ತಾರೀಕು ಯಾವ ಸ್ಥಿತಿ ಇದೆಯೋ ಅಲ್ಲಿಗೆ ಬರಕ್ಕೆ 15 ವರ್ಷ ಅಂತೂ ಬೇಕೇ ಬೇಕು. ಉಳಿದ ಗಲ್ಫ್ ಮಿಡ್ಲ್ ಈಸ್ಟರ್ನ್ ಕಂಟ್ರೀಸ್ ಆ ಸ್ಥಿತಿಗೆ ಬರೋದಕ್ಕೆ 10 ವರ್ಷ ಅಂತೂ ಬೇಕೇ ಬೇಕು, ಎಷ್ಟೇ ಹಣ ಇದ್ರೂ ಸಹಿತ, ಎಷ್ಟೇ ಸುರಿದ್ ಬಂದ್ರು ಕೂಡ. ಈಗ ಪುನರ್ನಿರ್ಮಾಣ ಮಾಡೋದಕ್ಕೆ ಆ ಒಂದು ಪೂರ್ತಿ ರೀಜನ್ ಸಮಯ ತಗೊಳುತ್ತೆ. ಇಸ್ರೇಲು ಸಾಕಷ್ಟು ಅನುಭವಿಸಿದೆ ಈ ವಾರನಲ್ಲಿ. ಅವ್ರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ಸ್ಥಿತಿ ತನಕ ಬಂದು ನಮ್ಗೆ ಹೊಡಿತಾರೆ ಅವರು. ಈಗ ನೋಡಿ, ಸದರ್ನ್ ಪಾರ್ಟ್ ತನಕ ಹೋಗ್ಬಿಟ್ರು ಅಂದ್ರೆ, ಅವ್ರದ್ದು ಒಂದು ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್ಗೂ ಹೋಗಿ ಮಿಡಲ್ ಅಂಡ್ ಸದರ್ನ್ ಪಾರ್ಟ್ ಸರ್, ಈ ಇಡೀ ಇಸ್ರೇಲ್ ಮಿಡಲ್ ಅಂಡ್ ಸದರ್ನ್ ಪಾರ್ಟ್ ಈಗ ಫೋಕಸ್ ಮಾಡ್ತಿರೋದು ಇರಾನ್. ಯುದ್ಧದ ಸೈರನ್ಗಳು ಮೊಳಗಕ್ಕೆ ಶುರುವಾಗಿರೋದು ಆಫೇ ಆಗಿಲ್ಲ ಅಲ್ಲಿ. ಹೌದು, ಏಕೆ ಅಂದ್ರೆ ಅಲ್ಲಿ ಇವ್ರದ್ದು ನ್ಯೂಕ್ಲಿಯರ್ ಏನ್ ಟೆಸ್ಟಿಂಗ್ ಸೆಂಟರ್ ಇದೆ ಸೌತ್ ಅಲ್ಲಿ ಇರೋದು. ಸೆಂಟ್ರಲ್ ಪಾರ್ಟ್ ಅಡ್ಮಿನಿಸ್ಟ್ರೇಟಿವ್, ಸ್ಟ್ರಾಟಜಿಕ್, ಪ್ಲಾನಿಂಗ್, ಡೆವಲಪ್ಮೆಂಟ್, ಗ್ರೋತ್ ಅದಕ್ಕಿರೋದು. ನೊಬೆಲ್ ರಿಸರ್ಚ್ ಗೆ ಪ್ರೈಸ್ ಗೆ ರಿಸರ್ಚ್ ಏನೇನ್ ಮಾಡ್ಕೊಳ್ತಾರೋ ಅದೆಲ್ಲ ಫೆಸಿಲಿಟಿ ಅಲ್ಲಿ ಇರೋದು. ಈಗ ನಾರ್ದರ್ನ್ ಅಲ್ಲಿ ಹೈಫಾ ಇಂದ ಮೇಲೆ ಪೂರ್ತಿ ಇವ್ರು ಏನಿದ್ರು ನಾವು ಸೌತ್ ಲೆಬನಾನ್ ತಗೊಳ್ಳೇಬೇಕು ಅಂತ ತಗೊಳ್ತಾರೆ, ಎಷ್ಟೋ ಭಾಗ ತಗೊಳ್ತಾರೆ. ಯಾಕೆಂದ್ರೆ ಇವ್ರ ಎಕ್ಸ್ಪಾನ್ಷನಿಸಮ್ ಅನ್ನೋದು, ಜಿಯೋಗ್ರಾಫಿಕಲ್ ಎಕ್ಸ್ಪಾನ್ಷನ್, ವಿಸ್ತರಣವಾದ, ಭೌಗೋಳಿಕ ವಿಸ್ತರಣವಾದ. ಇವತ್ತು ಇರಾನಿಗಾಗ್ಲಿ ಇವತ್ತು ವಾರ್ ಅನ್ನೋದು ಸ್ಟೇಟ್ ಪಾಲಿಸಿ. ಅಮೆರಿಕಾಗೆ ಕಾಂಗ್ರೆಸ್ ಪ್ರೂವ್ ಮಾಡದೇ ಇದ್ರು, ಪೆಂಟಗನ್ ರೆಕಮೆಂಡ್ ಮಾಡದೇ ಇದ್ರು, ಟ್ರಂಪ್ ದೃಷ್ಟಿಯಿಂದಾನೇ ಕೊಡಿದ್ರು ಕೂಡ ಅಮೆರಿಕಾಗೂ ವಾರ್ ಅನ್ನೋದು ಪಾಲಿಸಿ, ಎಲ್ಲ ದೇಶಕ್ಕೂ ಅಷ್ಟೇ. ಹಾಗಾಗಿ ಅದು ವಾರ್ ಸಿಚುವೇಶನ್ ಇರುವಾಗ ನಿಮ್ಮ ವಿಂಗ್ಸ್ ನ
ಏರ್ಫೋರ್ಸ್ ನವರಾಗ್ಲಿ, ನೇವಿ ಅವರಾಗ್ಲಿ, ಆರ್ಮಿ ಅವರಾಗ್ಲಿ, ನಿಮ್ಮ ಆರ್ಡರ್ನ ಫಾಲೋ ಮಾಡೋ. ಇಷ್ಟು ವರ್ಷ ಅಮೆರಿಕ ಪ್ರೆಸಿಡೆಂಟ್ ನ ಪೆಂಟಗನ್ ಆರ್ಡರ್ನ ಫಾಲೋ ಮಾಡ್ಕೊಂಡೇ ಬಂದಿರತಕ್ಕಂತ ರಿಟೈರ್ ಆದ ಎಷ್ಟು ಜನ ಇವತ್ತು ಲೆಟರ್ ಬರ್ದಿದ್ದಾರೆ ಪ್ರೆಸಿಡೆಂಟ್ ಆಫೀಸ್ಗೆ ಅಂದ್ರೆ, ದಯವಿಟ್ಟು ಮುಂದಕ್ಕೆ ಬೇಡಿ, ಇದು ಅವಶ್ಯಕತೆ ಇಲ್ಲ, ನಿಲ್ಸ್ಬಿಡಿ, ತಡ್ಕೊಳಕ್ ಆಗಲ್ಲ ನಮ್ಗೆ, ಇದು ಒಂದು ಹುಸಿ ಕಾರಣದ ಗುಂಪು, ಇದು ಬೇಡ ಅಂದ, ಕೇಳಲಿಲ್ಲ. ಅಲ್ಲ ಸರ್, ಇದು ಯಾರು ಪ್ರಭಾಕರ್ ಸರ್ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂತ ಮಾಡ್ತೀನಿ ಅಂತ ಹೋಗಿ ಮೇಕ್ ಅಮೆರಿಕಾ ಬರ್ಬಾದ್ ಅಗೇನ್ ಅಂತ ಆಗ್ಬಿಡ್ತಾ ಇದು ಅಂತ. ಈಗ ಹೊಸ ಸ್ಲೋಗನ್ ನಿಮಗೆ ಗೊತ್ತಿಲ್ಲ ಅನ್ಸತ್ತೆ. ಅವರು ಇತ್ತೀಚೆಗೆ ಮಾತನಾಡಿದ ಸ್ಕ್ರೀನ್ ನಲ್ಲಿ ಹಿಂದ್ಗಡೆ ಇದ್ದಂತದ್ದು ಮಾಗ ಅಲ್ಲ, ಮಾಸ. ಮಾಗ ಕಳಿತು, ಈಗ ಮಾಸ ಏನು ಅಂದ್ರೆ ಮೇಕ್ ಅಮೆರಿಕಾ ಸೇಫ್ ಅಗೈನ್ ಅಂತ. economic safe in political terms, safe in strategic terms, safe in its superpower, so called in quotes, ಅದು ಸೇಫ್. ಓಕೆ, ಹಾಗಾಗಿ ಈ ಸ್ಲೋಗನ್ಗಳು ಬದಲಾವಣೆ ಆಗ್ತಾ ಇರತ್ತೆ. ಒಬ್ಬರೇ ಇದ್ದಾಗ್ಲೂ ಮುಖ್ಯ ಅಂದ್ರೆ 3 ಜನಕ್ಕೆ ಹೇಗೆ ಯುದ್ಧದಿಂದ ಹೊರಗಡೆ ಬರಬೇಕು. ಓಕೆ ಫೈನ್ ಸರ್, ಮಾತಾಡಿಸ್ತೀನಿ, ಮತ್ತೆ ಚೆನ್ನಾಗಿ ಮಾತಾಡಿಸ್ತೀನಿ, ನಾನು ಮಾತಾಡಿಸ್ತೀನಿ.